ಅಣ್ಣ ಒಂದು ಗುಡ್ ನ್ಯೂಸ್ ಅಣ್ಣ. ಗುಡ್ ನ್ಯೂಸಾ? ಏನು ಅದು? ನಾವು ಮನೆಯವರೆಲ್ಲ ಸೈಟ್ ನೋಡಕ್ ಹೋಗಿದ್ವಲ್ಲ, ಆ ಸೈಟ್ ಓಕೆ ಆಯ್ತು. ಅದಕ್ಕೆ ನಿಮ್ಗೆ ಹೇಳಕ್ ಬಂದೆ. ಏಯ್, ಒಳ್ಳೆ ವಿಚಾರ ಹೇಳ್ದೆ ಕಣೋ. ಇಷ್ಟು ವರ್ಷ ನೀವು ಮನೆಯವರೆಲ್ಲ ಕಷ್ಟ ಬಿದ್ದಿದ್ಕೋ, ಕೊನೆಗೂ ಆ ದೇವ್ರು ಒಳ್ಳೇದು ಮಾಡ್ದಲ್ಲ, ಅಷ್ಟೇ ಸಾಕು. ಮತ್ತೆ ಯಾವಾಗ ರಿಜಿಸ್ಟ್ರೇಷನ್? ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ನೋಡ್ಕೊಂಡಿದ್ದೀರಾ ತಾನೇ? ಎಲ್ಲ ಡಾಕ್ಯುಮೆಂಟ್ಸಾ? ಎಲ್ಲ ಅಂದ್ರೆ ಈ 5 ಡಾಕ್ಯುಮೆಂಟ್ಸ್ನ ಚೆಕ್ ಮಾಡದೆ ಯಾವ ಪ್ರಾಪರ್ಟೀಸ್ಗೂ ಕೈ ಹಾಕಕ್ಕೆ ಹೋಗ್ಬಿಡಿ. ಮೊದಲನೇದು ಬಂದು ಟೈಟಲ್ ಡೀಡ್. ಇದರಲ್ಲಿ ಒರಿಜಿನಲ್ ಓನರ್ ಹೆಸರು, ಅದಾದ್ಮೇಲೆ ಸೈಟು ಮತ್ತೆ ಜಮೀನು ಮೆಜರ್ಮೆಂಟ್ಸು, ಅದಾದ್ಮೇಲೆ ಹಳೆ ಓನರ್ ಹೆಸರು ಕೂಡ ಇದರಲ್ಲಿ ಇರುತ್ತೆ. ಎರಡನೇದು ಬಂದು ಲಿಂಕ್ ಡಾಕ್ಯುಮೆಂಟ್ಸ್. ಇದರಲ್ಲಿ ನೀವು ತಗೋತಾರೋ ಪ್ರಾಪರ್ಟಿ 30 ವರ್ಷದ ಮುಂಚೆ ಯಾರ ಹೆಸರಲ್ಲಿ ಇತ್ತು, ಯಾರಿಗೆ ಟ್ರಾನ್ಸ್ಫರ್ ಆಯ್ತು ಅನ್ನೋ ಇನ್ಫಾರ್ಮೇಶನ್ ಸಿಗುತ್ತೆ. ಮೂರನೇದು ಬಂದು ಇಸಿ ಅಂದ್ರೆ ಇನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತ. ಈ ಸರ್ಟಿಫಿಕೇಟ್ ಏನ್ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ, ಹಳೆ ಓನರು ಈ ಪ್ರಾಪರ್ಟಿ ಮೇಲೆ ಏನಾದ್ರು ಲೋನ್ ಮಾಡಿದ್ರೆ ಇಲ್ಲ ಏನಾದ್ರು ಸಾಲ ಮಾಡಿದ್ರೆ ಈ ಸರ್ಟಿಫಿಕೇಟ್ ನಿಮ್ಗೆ ತಿಳಿಸ್ಕೊಡುತ್ತೆ. ನಾಲ್ಕನೇದು ಬಂದು ಕನ್ವರ್ಷನ್ ಸರ್ಟಿಫಿಕೇಟ್. ಇದ್ರಲ್ಲಿ ನಿಮ್ಗೆ ವ್ಯವಸಾಯದ ಭೂಮಿಯಿಂದ ಸೈಟ್ ಮಾಡಿ ಮನೆ ಕಟ್ಟಕ್ಕೆ ಗೌರ್ಮೆಂಟ್ ಇಂದ ಪರ್ಮಿಷನ್ ಆಗಿದ್ಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಐದನೇದು ಬಂದು ತುಂಬಾ ಇಂಪಾರ್ಟೆಂಟು, ಬಿಲ್ಡಿಂಗ್ ರೆಗ್ಯುಲೇಷನ್ ಸ್ಕೀಮ್, FSI ಇಲ್ಲ FAR ಅಂತಾದ್ರೂ ಹೇಳ್ಬೋದು. ಫ್ಯೂಚರಲ್ಲಿ ನೀವೇನಾದ್ರೂ ಮನೆ ಕಟ್ಟಬೇಕಾದ್ರೆ ಎಷ್ಟು ಫ್ಲೋರ್ವರೆಗೂ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅನ್ನೋದನ್ನ ಇದ್ರಲ್ಲಿ ತಿಳಿಸ್ಕೊಡುತ್ತೆ. ಗೊತ್ತಾಯ್ತಾ? ನೀವು ಅಷ್ಟೇ, ಫ್ಯೂಚರಲ್ಲಿ ಒಂದು ಸೈಟ್ ತೆಗಿಬೇಕು, ಒಂದು ಮನೆ ಕಟ್ಟಬೇಕು ಅಂತ ಪ್ರತಿಯೊಬ್ಬರಿಗೂ ಕನಸಿರುತ್ತೆ. ಆದರೆ ಈ 5 ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಯಮಾಡಿ ಯಾರು ಮೋಸ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.